ಕುಂಭ ರಾಶಿಯ ಪ್ರಿಯ ಸ್ನೇಹಿತರೆ, ನಮಸ್ಕಾರಗಳು. ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಕುಂಭ ರಾಶಿಯವರೇ, ನಿಮ್ಮಲ್ಲಿ ಅನೇಕರು ತಿಳಿದಿರದ ಒಂದು ಅತಿ ಕೂಡ ಹಾಗೂ ಆಶ್ಚರ್ಯಕರ ಸತ್ಯವನ್ನು ಇಂದು ನಾವು ಹೇಳಲು ಹೋಗುತ್ತಿದ್ದೇವೆ. ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ದೇವರುಗಳು ಬರುತ್ತಾರೆ ಎಂಬುದು ನಿಮಗೆ ಗೊತ್ತೇ? ಅವರ ಅಸ್ತಿತ್ವ ಮಾತ್ರದಿಂದಲೇ ನಿಮ್ಮ ಭಾಗ್ಯ ಕ್ಷಣ ಮಾತ್ರದಲ್ಲಿ ಬದಲಾಗುವ ಶಕ್ತಿ ಅವರಿಗೆ ಇದೆ. ಈ ದೇವರುಗಳು ಕೃಪೆ ತೋರಿದರೆ ನಿಮ್ಮ ಜೀವನ ರಾಜರಂತೆ ವೈಭವದಿಂದ ತುಂಬಬಹುದು. ಆದರೆ ಅವರು ಕೋಪಗೊಂಡರೆ ಕ್ಷಣದಲ್ಲೇ ಎಲ್ಲವನ್ನು ಕಳೆದುಕೊಳ್ಳುವ ಪರಿಸ್ಥಿತಿಯು ನಿಮಗೆ ಬರಬಹುದು. ಈ ಸತ್ಯವನ್ನು ಕೇಳಿದರೆ ನಿಜವಾಗಿಯೂ ದೇಹದ ಮೇಲೆ ನಡುಕು ಮೂಡುತ್ತದೆ. ಆ ದೇವರುಗಳು ಯಾರು, ಯಾವ ಸಮಯದಲ್ಲಿ ನಿಮ್ಮ ಮನೆಗೆ ಆಗಮಿಸುತ್ತಾರೆ ಮತ್ತು ಏಕೆ ಕುಂಭ ರಾಶಿಯವರ ಮೇಲೆ ಮಾತ್ರ ಅವರಿಗೆ ವಿಶೇಷ ಅನುಗ್ರಹವಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ. ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ 2 ದೇವರುಗಳ ಪಾತ್ರ ಅತ್ಯಂತ ಆಳವಾದದ್ದು ಹಾಗೂ ರಹಸ್ಯಗಳಿಂದ ತುಂಬಿದೆ. ಈ ದೇವರುಗಳು ಇದುವರೆಗೂ ನಿಮ್ಮ ಜೊತೆಯಲ್ಲಿರದೇ ಇದ್ದರೆ ಬಹುಶಃ ನಿಮ್ಮ ಜೀವನ ಈಗಾಗಲೇ ಚೂರಾಗಿ ಹೋಗುತ್ತಿತ್ತು. ನಿಮ್ಮ ಮೇಲೆ ಬಂದ ಪ್ರತಿಯೊಂದು ದೊಡ್ಡ ಸಂಕಷ್ಟದಿಂದಲೂ, ಪ್ರತಿಯೊಂದು ಅನಿರೀಕ್ಷಿತ ವಿಪತ್ತಿನಿಂದಲೂ ಇವರೇ ನಿಮಗೆ ರಕ್ಷಣೆ ನೀಡಿದ್ದಾರೆ. ಯಾವಾಗ ನಿಮ್ಮ ಜೀವನದಲ್ಲಿ ಅಪಾಯಗಳು ಎದುರಾದವೋ ಆ ಕ್ಷಣದಲ್ಲೇ ಈ ದೇವರುಗಳು ಕಾಣದ ರೂಪದಲ್ಲಿ ನಿಮ್ಮನ್ನು ಕಾಪಾಡಲು ಧಾವಿಸಿ ಬಂದಿದ್ದಾರೆ. ನೀವು ಇದನ್ನೆಲ್ಲ ಕೇವಲ ಆಕಸ್ಮಿಕ ಘಟನೆ ಎಂದುಕೊಂಡರೂ ವಾಸ್ತವದಲ್ಲಿ ಕುಂಭ ರಾಶಿಯವರ ಮೇಲೆ ಈ ದಿವ್ಯ ದೇವರುಗಳ ವಿಶೇಷ ಆಶೀರ್ವಾದ ಸದಾ ಇರುತ್ತದೆ ಎಂಬುದೇ ಅಚಲ ಸತ್ಯ. ಕುಂಭ ರಾಶಿಯವರೇ, ನಿಮ್ಮ ಸುತ್ತಮುತ್ತ ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುವ ಅನೇಕ ಜನರು ಇದ್ದಾರೆ. ನಿಮ್ಮ ಯಶಸ್ಸು ಅವರಿಗೆ ಸಹಿಸದ ನೋವಿನಂತೆ ತೋರುತ್ತದೆ ಮತ್ತು ಆ ಅಸೂಯೆಯಿಂದಲೇ ಕೆಲವರು ನಿಮ್ಮ ವಿರುದ್ಧ ತಂತ್ರ ಮಂತ್ರ, ಕಪ್ಪು ಮಾಯೆ ಹಾಗೂ ನಕಾರಾತ್ಮಕ ಪ್ರಯೋಗಗಳನ್ನು ಕೂಡ ಮಾಡಿಸಿರುವುದುಂಟು. ಕೆಲ ಸಂದರ್ಭಗಳಲ್ಲಿ ನಿಮ್ಮ ಪ್ರಾಣಕ್ಕೂ ಅಪಾಯ ಉಂಟು ಮಾಡಲು ಪ್ರಯತ್ನಿಸಿದ ಘಟನೆಗಳೂ ನಡೆದಿವೆ. ಆದರೆ ಯಾರ ಮೇಲೆ ಈ 2 ದಿವ್ಯ ದೇವರುಗಳ ಆಶೀರ್ವಾದ ಇರುತ್ತದೋ ಅವರು ಒಂದು ಕೂದಲಿಗೂ ಸಹ ಯಾರೂ ಹಾನಿ ಮಾಡಲಾರರು. ಕುಂಭ ರಾಶಿಯವರೇ, ನೀವು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೀರಿ. ನಿಮ್ಮನ್ನು ರಕ್ಷಿಸುವ ದೈವಿಕ ಶಕ್ತಿ ಸದಾ ನಿಮ್ಮ ಜೊತೆಯಲ್ಲಿದೆ. ಕುಂಭ ರಾಶಿಯವರೇ, ಮುಂದೆ ಬರುತ್ತಿರುವ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ನಿರ್ಣಾಯಕ ದಿನಗಳಾಗಲಿವೆ. ಈ 4 ದಿನಗಳಲ್ಲಿ ನೀವು ಎಂದಿಗೂ ಕಲ್ಪಿಸಿರದಂತಹ ಅದ್ಭುತ ಘಟನೆ ಸಂಭವಿಸುವ ಸಾಧ್ಯತೆ ಇದೆ. ಧನ, ಯಶಸ್ಸು ಹಾಗೂ ಸಂತೋಷಗಳು ನಿಮ್ಮ ಜೀವನದಲ್ಲಿ ಮಳೆಯಂತೆ ಸುರಿಯಲಿವೆ. ಆದರೆ ಎಚ್ಚರವಾಗಿರಿ, ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಮತ್ತೆ ಸಕ್ರಿಯರಾಗುವ ಸಂಭವವೂ ಇದೆ. ಆದ್ದರಿಂದ ಈ ದಿನಗಳಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ತುಂಬ ಯೋಚಿಸಿ ವಿವೇಕದಿಂದಲೇ ಮುಂದಿಡುವುದು ಅತ್ಯಂತ ಅಗತ್ಯವಾಗಿದೆ. ಕುಂಭ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿನ ಅತಿ ದೊಡ್ಡ ಶತ್ರು ಹೊರಗಿರುವ ಯಾರೂ ಅಲ್ಲ, ಬದಲಾಗಿ ನಿಮ್ಮ ಅತ್ಯಂತ ಹತ್ತಿರದಲ್ಲೇ ಇರುವ ವ್ಯಕ್ತಿಯೇ ಆಗಿದ್ದಾರೆ. ಸದಾ ಸಿಹಿ ಮಾತುಗಳನ್ನು ಆಡುತ್ತಾ ತಾನು ನಿಮ್ಮ ಹಿತೈಷಿ ಎಂದು ತೋರಿಸಿಕೊಳ್ಳುವವನೇ ಆ ವ್ಯಕ್ತಿ. ಕಳೆದ ಹಲವು ವರ್ಷಗಳಿಂದ ಅವನು ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಹೀರಿಕೊಂಡು ನಿಮ್ಮ ವಿರುದ್ಧ ಗುಪ್ತ ಸಂಚುಗಳನ್ನು ರೂಪಿಸುತ್ತಿದ್ದಾನೆ. ಆದರೆ ಈಗ ಅವನ ಕಾಲ ಮುಗಿಯಲಿರುವುದು ನಿಶ್ಚಿತ, ಏಕೆಂದರೆ ಆ ದಿವ್ಯ ದೇವರುಗಳ ದೃಷ್ಟಿ ಈಗ ಅವನ ಮೇಲೆ ಬಿದ್ದಿದೆ. ಸತ್ಯ ಹೊರಬರುವ ಸಮಯ ಸಮೀಪಿಸುತ್ತಿದೆ ಮತ್ತು ನ್ಯಾಯ ತನ್ನ ದಾರಿಗೆ ಬರುತ್ತಿದೆ. ಕುಂಭ ರಾಶಿಯವರೇ, ಈಗ ಆ ಮಹಾರಹಸ್ಯವನ್ನು ಬಹಿರಂಗಪಡಿಸುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆ 2 ದಿವ್ಯ ದೇವರುಗಳು ಬೇರೆ ಯಾರೂ ಅಲ್ಲ, ಸ್ವತಃ ನಾಗದೇವತೆಗಳೇ. ಕಳೆದ 4 ವರ್ಷಗಳಿಂದ ನಾಗದೇವತೆಗಳು ನಿರಂತರವಾಗಿ ನಿಮ್ಮ ರಕ್ಷಣೆಯಲ್ಲಿ ತೊಡಗಿದ್ದಾರೆ. ನಿಮ್ಮತ್ತ ಬರುತ್ತಿದ್ದ ಪ್ರತಿಯೊಂದು ನಕಾರಾತ್ಮಕ ಶಕ್ತಿ, ಪ್ರತಿಯೊಂದು ತಾಂತ್ರಿಕ ಯೋಗವನ್ನು ಅವರು ನಿಮ್ಮ ಬಳಿಗೆ ತಲುಪುವ ಮೊದಲುವೇ ಸಂಪೂರ್ಣವಾಗಿ ನಾಶಪಡಿಸಿದ್ದಾರೆ. ಕಾಣದ ಶಕ್ತಿಯಾಗಿ ಅವರು ಸದಾ ನಿಮ್ಮ ಸುತ್ತ ಕವಚದಂತೆ ನಿಂತಿದ್ದಾರೆ. ಇಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಸಂತೋಷಗಳು, ಶುಭ ಫಲಗಳು ಮತ್ತು ಅಪ್ರತೀಕ್ಷಿತ ಆಶೀರ್ವಾದಗಳನ್ನು ನೀಡಲು ನಾಗ ದೇವತೆಗಳು ಈಗಾಗಲೇ ಯೋಜನೆ ಮಾಡಿಕೊಂಡಿದ್ದಾರೆ. ನಿಮ್ಮ ಭವಿಷ್ಯದಲ್ಲಿ ಶುಭ ಕಾಲ ಆರಂಭವಾಗುತ್ತಿರುವ ಸೂಚನೆ ಇದಾಗಿದೆ. ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಾಗ ದೇವತೆಗಳ ಕೃಪೆ ಸದಾ ಇರಬೇಕೆಂದರೆ ನೀವು ತಕ್ಷಣವೇ 2 ತಪ್ಪುಗಳನ್ನು ಮಾಡುವುದು ನಿಲ್ಲಿಸಬೇಕು. ಮೊದಲನೆಯದು, ಯಾವುದೇ ಸಮಯದಲ್ಲಿ ಹಾವು ಕಾಣಿಸಿದರೆ ಅದನ್ನು ಎಂದಿಗೂ ಕೊಲ್ಲಬಾರದು. ಸಾಧ್ಯವಾದಷ್ಟು ಸುರಕ್ಷಿತ ರೀತಿಯಲ್ಲಿ ಅದನ್ನು ದೂರ ಓಡಿಸುವ ಪ್ರಯತ್ನ ಮಾತ್ರ ಮಾಡಬೇಕು. ಹಾವುಗಳನ್ನು ಹಾನಿಗೊಳಿಸುವುದು ನಾಗ ದೇವತೆಗಳ ಅಸಮಾಧಾನಕ್ಕೆ ಕಾರಣವಾಗಬಹುದು. 2ನೇದು, ನಾಗದೇವತೆಗಳಿಗೆ ಹಾಲನ್ನು ಅರ್ಪಿಸುವುದನ್ನು ಎಂದಿಗೂ ಮರೆಯಬಾರದು. ಪ್ರತಿ ತಿಂಗಳು ಪೂರ್ಣಿಮೆಯ ದಿನ ನಾಗ ದೇವಾಲಯಕ್ಕೆ ಹೋಗಿ ಭಕ್ತಿಯಿಂದ ಹಾಲನ್ನು ಸಮರ್ಪಿಸಿ.
ಈ ಸಣ್ಣದಾಗಿ ಕಾಣುವ ಉಪಾಯವೇ ನಿಮ್ಮ ಜೀವನದಲ್ಲಿರುವ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ದೂರ ಮಾಡಿ ಶಾಂತಿ, ರಕ್ಷಣೆ ಮತ್ತು ಶುಭ ಫಲಗಳನ್ನು ತರಬಲ್ಲ ಶಕ್ತಿಯನ್ನಿಟ್ಟಿದೆ. ಕುಂಭರಾಶಿಯವರೇ, ಸುಮಾರು 600 ವರ್ಷಗಳ ನಂತರ ಶನಿದೇವರು ತನ್ನ ಅತ್ಯಂತ ವಿಶೇಷವಾದ ಉಲ್ಟಾ ಚಲನೆ ನಡೆಸುತ್ತಿದ್ದಾನೆ ಮತ್ತು ಅದರ ಪರಿಣಾಮ ನೇರವಾಗಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿದೆ. ಈ ಸಮಯ ಮೊದಲ ನೋಟಕ್ಕೆ ಭಯಾನಕವಾಗಿಯೂ ಗೊಂದಲಕರವಾಗಿಯೂ ಕಾಣಬಹುದು, ಆದರೆ ಇದೇ ಸಮಯ ನಿಮ್ಮ ಜೀವನದಲ್ಲಿ ಅತಿದೊಡ್ಡ ಪರಿವರ್ತನೆಯನ್ನು ತರುವ ಶಕ್ತಿಯನ್ನು ಹೊಂದಿದೆ. ಶನಿ ಮತ್ತು ರಾಹುಗಳ ವಿಶೇಷ ಕೃಪೆಯಿಂದ ನಿಮ್ಮ ದೀರ್ಘಕಾಲದ ದುಃಖ, ಸಂಕಷ್ಟ ಮತ್ತು ಅಡಚಣೆಗಳಿಗೆ ಅಂತ್ಯ ಬರೆಯಲ್ಪಟ್ಟಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ 5 ಮಹತ್ವದ ಬದಲಾವಣೆಗಳು ಸಂಭವಿಸಲಿವೆ. ಈ ಬದಲಾವಣೆಗಳು ನಿಮಗೆ ಗೌರವ, ಸ್ಥಿರತೆ, ಧನ, ಯಶಸ್ಸು ಮತ್ತು ಮಾನಸಿಕ ಶಾಂತಿಯನ್ನು ನೀಡಲಿವೆ. ನಿಜಕ್ಕೂ ನೀವು ಅರ್ಹರಾಗಿರುವ ಎಲ್ಲವೂ ಈಗ ನಿಮ್ಮ ಕಡೆಗೆ ಬರುತ್ತಿರುವ ಸಮಯ ಇದು. ಕುಂಭರಾಶಿಯವರೇ, ನಿಮ್ಮ ಭಾವನಾತ್ಮಕ ಸ್ವಭಾವವೇ ನಿಮ್ಮ ದೊಡ್ಡ ಶಕ್ತಿಯೂ ಹೌದು ಮತ್ತು ಕೆಲವೊಮ್ಮೆ ಅದೇ ನಿಮ್ಮ ದುರ್ಬಲತೆಯೂ ಆಗುತ್ತದೆ. ಬುಧ ಮತ್ತು ಶುಕ್ರ ಗ್ರಹಗಳು ದುರ್ಬಲವಾಗಿರುವ ಸಮಯದಲ್ಲಿ ಜನರು ನಿಮ್ಮ ಸೌಮ್ಯತೆ ಮತ್ತು ನಂಬಿಕೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ. ಬುಧ ಗ್ರಹವನ್ನು ಬಲಪಡಿಸಲು ಬುಧವಾರದಂದು ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶುಭಕರವಾಗಿದೆ. ಇದರಿಂದ ನಿಮ್ಮ ಬುದ್ಧಿಶಕ್ತಿ, ನಿರ್ಧಾರ ಸಾಮರ್ಥ್ಯ ಮತ್ತು ಮಾತಿನ ಪ್ರಭಾವ ಹೆಚ್ಚುತ್ತದೆ. ಅದೇ ರೀತಿ ಶುಕ್ರ ಗ್ರಹವನ್ನು ಶಕ್ತಿಶಾಲಿಯಾಗಿಸಲು ಸದಾ ಸ್ವಚ್ಛವಾದ ಬಿಳಿ ರುಮಾಲನ್ನು ಇಟ್ಟುಕೊಳ್ಳಿ, ಸೌಮ್ಯವಾದ ಪರ್ಫ್ಯೂಮ್ ಬಳಸಿರಿ ಮತ್ತು ಒಳ್ಳೆಯ ಘಡಿಯನ್ನು ಧರಿಸಿ. ಈ ಸರಳ ಆದರೆ ಪರಿಣಾಮಕಾರಿ ಉಪಾಯಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಆಕರ್ಷಣೆ ತಂದುಕೊಟ್ಟು ನಿಮ್ಮ ಭಾಗ್ಯವನ್ನು ಹೊಳೆಯುವಂತೆ ಮಾಡುತ್ತವೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.